कर्नाटका गुलबर्गा शहर के डिप्टी कमिश्नर ऑफिस के रूबरू भारतीय जनता पार्टी की जानिब से एहतजाज मुनज़्ज़म करते हुए डिप्टी कमिश्नर के तवस्सुत से कर्नाटका के कांग्रेस हुकूमत को मेमोरेंडम पेश करते हुए मौजूदा कांग्रेस हुकूमत पर इल्ज़ाम लगाया कि हुकूमत हर कदम पर नाकाम हुई है। लॉ एंड ऑर्डर बुरी तरह से फेल हो चुका है। सिद्धरामैया हुकूमत ओबीसी शेड्यूल कास्ट को तहफ़्फ़ुज़ फराहम करने में पूरी तरह नाकाम हो चुके हैं। बेलगाम जिले के एक गांव में जिस तरह से दलित औरत को बरहना करके घुमाया गया, उस हादसे पर भी हुकूमत ने अभी तक कोई कदम नहीं उठाया। इस बात का इजहार गुलबर्गा के मौजूदा मेंबर ऑफ पार्लियामेंट डॉक्टर उमेश यादव ने मीडिया के नुमाइंदों से बात करते हुए बताया। बीजेपी की मीडिया पर्सन डॉक्टर सुधा ने भी रियासती हुकूमत पर कई नाकामियों का इल्ज़ाम लगाया। साबिक रियासती वजीर मालिकैया गुत्तेदार ने भी मीडिया के नुमाइंदों से बात करते हुए रियासती हुकूमत और चीफ मिनिस्टर सिद्धरामैया पर हुकूमत की नाकामी का खुलासा किया। ब्यूरो रिपोर्ट, अतराफ टीवी उर्दू न्यूज़। जनता पार्टी केवल गुलबर्गा ಕಲಬುರಗಿ ಅಲ್ಲ, ಕರ್ನಾಟಕ ಭಾರತ ದೇಶದ ನಮ್ಮ ಪಾರ್ಟಿ ಇದನ್ನು ಖಂಡನೆ ಮಾಡ್ತಾ ಇದೆ। ಇದನ್ನು ಯಾರ್ಯಾರು ಈ ಕೆಲಸ ಮಾಡಿದ್ದಾರೆ ಇಂಥವರಿಗೆ ಅರೆಸ್ಟ್ ಮಾಡಬೇಕು, ಸಜಾ ಆಗಬೇಕು, ಟೈಮ್ ಕೊಡಬಾರದು। ಈಗಾಗಲೇ ಹ್ಯೂಮನ್ ರೈಟ್ ಕಮಿಷನ್ ಹಾಗೂ ಕೋರ್ಟ್ ಕೂಡ ಇವು ಸುಮೋಟೋ ಆ್ಯಕ್ಷನ್ ತಗೊಂಡಿದ್ದಾರೆ। ಆ್ಯಕ್ಷನ್ ತಗೋಬೇಕಂತ ಹೇಳಿ ಸರ್ಕಾರಕ್ಕೆ ಡೈರೆಕ್ಟ್ ಮಾಡಿದ್ದಾರೆ। ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಐ ಡಿಮಾಂಡ್ ಗೌರ್ಮೆಂಟ್ ಇಮಿಡಿಯೇಟ್ಲಿ ಟೇಕ್ ಆ್ಯಕ್ಷನ್। ಮತ್ತು ಮಹಿಳಾ ಮತ್ತು ಮಕ್ಕಳು ಇಲಾಖೆ ಮಂತ್ರಿಗಳು ಅವರು ಕೂಡ ನಮ್ಮ ಒಬ್ಬ ಸಹೋದರಿ, ಇದನ್ನು ಕೂಡಲೇ ಅಲ್ಲಿ ಹೋಗಿ ಯಾರ್ಯಾರು ಇಂಥ ಕೆಲಸ ಮಾಡಿದರೆ ಅವರಿಗೆ ಒಂದು ಕಠಿಣ ಶಿಕ್ಷೆ ಕೊಡಬೇಕಂತೇಳಿ ನಮ್ಮ ಆಗ್ರಹ। ನಮಸ್ಕಾರ, ಡಾಕ್ಟರ್ ಸುಧಾ ಹಲ್ಕೈ, ಮೀಡಿಯಾ ಪ್ಯಾನಲಿಸ್ಟ್, ಭಾರತೀಯ ಜನತಾ ಪಾರ್ಟಿ। 11ನೇ ತಾರೀಕು ಏನು ಒಂದು ದಲಿತ ಮಹಿಳೆ ಮೇಲೆ ನಿರ್ದೋಷ ತಾಯಿ ಅವಳಿಗೆ ನಿರ್ವಸ್ತವಾಗಿ 3 ಗಂಟೆ ಅವಳಿಗೆ ಮೆರವಣಿಗೆ ಮಾಡ್ತಾರೆ, ಲೈಟಿನ ಕಂಬ ಕಟ್ಟಿಬಿಟ್ಟು ಅವಳಿಗೆ ಹೊಡಿತಾರೆ। ಅವಳಿಗೆ ಏನು ತಪ್ಪಿತ್ತು? ಅವಳಿಗೆ ಏನೂ ತಪ್ಪಿಲ್ಲ, ಅವನ ಮಗ ಇನ್ನೊಂದು ಹುಡುಗಿ ಜೊತೆಗೆ ಓಡೋಗಿದ್ದಾರೆ ಅನ್ನೋ ಒಂದು ಮಾತ್ರಕ್ಕೆ ಅವಳಿಗೆ ಇಂಥ ಒಂದು ಶಿಕ್ಷಣೆ ಕೊಡೋದು। ಇನ್ನೂ ಕೊಲೆ ಮಾಡೋದು ಒಂದು ಬೇಕು ಒಂದು ಹೆಣ್ಣಿಗೆ, ನಾವು ಮಹಿಳೆಯರಾಗಿ ನಾವು ಹೇಳ್ತೀವಿ, ಇನ್ನೂ ಕೊಲೆ ಮಾಡಿದ್ರೆ ದಟ್ ವಾಸ್ ಸ್ಟಿಲ್ ಬೆಟರ್। ಇದು ಏನು ಇತಿಹಾಸದಲ್ಲಿ ಆಗಲಾರ್ದು ಒಂದು ಘಟನೆ ಆಗಿದೆ। ದಿಸ್ ಇಸ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್ ಬೈ ದ ಪ್ರೆಸೆಂಟ್ ಕಾಂಗ್ರೆಸ್, ಸಿದ್ದರಾಮಯ್ಯ ಆ್ಯಂಡ್ ಇಸ್ ಲೆಡ್ ಕಾಂಗ್ರೆಸ್ ಗವರ್ಮೆಂಟ್। ಭ್ರೂಣ ಹತ್ಯೆ ನಡೀತಾ ಇದೆ, 900ಕ್ಕಿಂತ ಜಾಸ್ತಿ ಭ್ರೂಣ ಹತ್ಯೆ ಆಗ್ತಾ ಇದೆ। ಅದಾದಮೇಲೆ ಒಂದು ತಾಯಿಗೂ ಸಹ ಈ ಥರ ಒಂದು ಇವರು ಮಾಡಟ ಎಲ್ಲಿದ್ರು ಇವರೆಲ್ಲ? ಪೊಲೀಸರು ಎಲ್ಲಿದ್ರು? ಇವರೆಲ್ಲ ಸೋ ಕಾಲ್ಡ್ ಲಾ ಮೇಕಿಂಗ್ ಮಷಿನರಿ ಆಫ್ ಕಾಂಗ್ರೆಸ್ ಗವರ್ಮೆಂಟ್ ಆಫ್ ಕರ್ನಾಟಕ ಸುವರ್ಣಸೌಧದಲ್ಲಿದ್ದರು। ಏನು ಮಾಡ್ತಾಯಿದ್ರು ಇವರೆಲ್ಲ? ಪೊಲೀಸರು 2 ಗಂಟೆ ಆದಮೇಲೆ ಹೋಗ್ತಾರೆ ಅಲ್ಲಿ। ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ರು, ಅವ್ರ ಮೂಗ್ ಕೆಳಗಡೆ ಇದು ಇನ್ಸಿಡೆಂಟ್ ಆಗುತ್ತೆ। ಹೇಳಬೇಕಾಗಿತ್ತು, ಒಂದು ಹೆಣ್ಣಿಗೆ ಮುಟ್ಟಿ ತೋರಿಸಿ ನಿಮ್ಮ ಚರ್ಮ ಸುಲಿತೀನಿ ಅಂತ ಒಂದು ಧೈರ್ಯದಿಂದ ಅಲ್ಲಿ ಒಂದು ಲಾ ಆ್ಯಂಡ್ ಆರ್ಡರ್ ಇರಬೇಕಾಗಿತ್ತು। ಒಂದು ಹೆಣ್ಣು ನಾರಿಯ ಅಲ್ಲಿ ಒಂದು ಶಕ್ತಿ ಇದ್ದಾಗ ಯಾಕದು ಭಯ ಇಲ್ಲ ಆ ಜನಕ್ಕೆ? ಬೆಳಗಾಂ ಜನಕ್ಕೆ ಯಾಕೆ ಭಯ ಇಲ್ಲ? ಒಂದು ಹೆಣ್ಣಿಗೆ ಆ ಥರ ನಿರ್ವಸ್ತವಾಗಿ ಬೀದಿ ಮೇಲೆ ಹೇಳ್ಕೊಂಡು ಹೋಗ್ತಾರೆ ಅಂದರೆ ಒಂದು ಹೆಣ್ಣು ಅಲ್ಲಿ ನಾರಿ ಶಕ್ತಿ ಇದೆ, ಒಂದು ಅಲ್ಲಿ ಮಿನಿಸ್ಟ್ರಿ ಇದ್ದಾರೆ ಅಂತ ಒಂದು ಭಯ ಇಲ್ಲ ಅವರಿಗೆ? ಲಾ ಆ್ಯಂಡ್ ಮೇಕಿಂಗ್ ಯಾವ ಥರ ನೀವು ಪಾಲಿಸ್ತಾ ಇದ್ದೀರಿ ಕರ್ನಾಟಕದಲ್ಲಿ? ನಾಚಿಕೆ ಆಗಂಗಿಲ್ವಾ ನಿಮಗೆ? ಬಹುಮತದಿಂದ ನಿಮಗೆ ಕರ್ನಾಟಕ ಜನರೆಲ್ಲ ನಿಮಗೆ ಗೆಲ್ಲಿಸ್ತಾ ಇದ್ದಾರೆ, ಅವರಿಗೆಲ್ಲ ಮುಖ ತಗ್ಸೋ ಅಂತ ಕೆಲಸ ಮಾಡಿದ್ದೀರಾ ಇವತ್ತು। ಹೆಣ್ಮಕ್ಳಿಗೆ ಒಂದು ಮನಸ್ಸಿಗೆ ನೋವು ಕೊಡುವಂಥ ಆಘಾತವಾದ ಕೆಲಸ ಮಾಡಿದ್ದೀರಾ ಇವತ್ತು। ಯಾರು ಯೋಚನೆ ಸಹ ಮಾಡೋಕ್ಕಾಗಲ್ಲ, ಅದು ಅಂಥದ್ದು 3 ಗಂಟೆ ಮಾಡ್ತಾರೆ, 2 ಗಂಟೆ ಬಿಟ್ಟರು ಇವ್ರು ಪೊಲೀಸರು ಬರ್ತಾರೆ। ಏನ್ರಿ ಮಾಡ್ತಾ ಇದ್ದಾರೆ ಸರ್ಕಾರ ಇವತ್ತು? ನಾಚಿಕೆ ಬರಂಗಿಲ್ವಾ ಅವರಿಗೆ? ರಾಜೀನಾಮೆ ಕೊಡೋಕೆ ಹೇಳಿ ಎಲ್ಲರಿಗೂ, ಅವ್ರಿಗೆ ಸರ್ಕಾರ ನಡ್ಸೋಕ್ಕಾಗಂಗಿಲ್ಲ, ದಲಿತರಿಗೆ ನ್ಯಾಯ ಕೊಡ್ಸೋಕ್ಕಾಗಲ್ಲ, ಮಹಿಳೆಯರಿಗೆ ನ್ಯಾಯ ಕೊಡ್ಸೋಕ್ಕಾಗಂಗಿಲ್ಲ, ಆದರೆ ಎಲ್ಲರಿಗೂ ಸಿದ್ದರಾಮಯ್ಯ ಹಿಡ್ಕೊಂಡು ಎಲ್ಲರಿಗೂ ರಾಜೀನಾಮೆ ಕೊಡೋಕೆ ಹೇಳಿ। ಅರ್ಹತೆ ಇರಲ್ಲ ಸರ್ಕಾರ ಇವ್ರದ್ದು। ತಮ್ಮ ಹೆಸರು? ಡಾಕ್ಟರ್ ಸುಧಾ ಹಲ್ಕೈ। ಕೊಲೆ ಆಯಿತು, ಅದ್ರ ಬಗ್ಗೆ ಪ್ರತಿಭಟನೆ ಅವ್ರು ಮಾಡಿದ್ದಾರೆ। ಮೊದಲ ನಾನಾ ರೀತಿಯ ಅವರು ಒಂದು ಗಂಗಾಮತ ಸಮಾಜದ ಮೇಲೆ ಅನ್ಯಾಯ ಆದಾಗ ಅವ್ರು ಸ್ಟ್ರೈಕ್ ಕೂತು ಕೂಡ ಸರ್ಕಾರಕ್ಕೆ ಗಮನಕ್ಕೆ ತಂದರು। ಅರೆಸ್ಟ್ ಮಾಡಲಿಕ್ಕೆ ಎಷ್ಟು ಸಮಯ ತೊಗೊಂಡ್ರು ನೋಡಿದಿರಿ, ಯಾರ್ಯಾರು ಶಾಮೀಲಾಗಿದ್ದರು ಅನ್ನೋದ್ರ ಬಗ್ಗೆ ನಿಮ್ಮೆಲ್ಲ ಸುದ್ದಿ ಮಾಧ್ಯಮ ಗೊತ್ತು। ಇಲ್ಲಿ ಒಂದು ರೀತಿಯ ಒಬ್ಬರಿಗೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಸರ್ಕಾರದಿಂದ ಆಗ್ತಾಯಿದೆ, ಇದು ಆಗಬಾರ್ದು, ಇದು ಒಳ್ಳೆಯದಲ್ಲ ಬೆಳವಣಿಗೆ। ಸರ್ಕಾರದ ಮೇಲೆ ಎಲ್ಲರಿಗೂ ಸಮಾನವಂತ ಅಧಿಕಾರ ಕೊಡಬೇಕು, ನ್ಯಾಯ ಕೊಡಬೇಕು। ಇಲ್ಲಿ ಸಂಪೂರ್ಣವಾಗಿ ಈ ಸರ್ಕಾರದಲ್ಲಿ ಕಾನೂನು ಹದಗೆಟ್ಟಿದೆ। ಇದೇ ರೀತಿ ಕಾನೂನು ಮುಂದೆ ಅವರು ಜಾಗೃತಿಯಾಗಿ ಇನ್ನೂ 5-6 ಆರೋಪಿಗಳು ಇವತ್ತು ತಪ್ಪಿಸ್ಕೊಂಡಿದ್ದಾರೆ, ಅವ್ರನ್ನೂ ಕೂಡ ಅರೆಸ್ಟ್ ಮಾಡದೇ ಇದ್ದರೆ ಮುಂದೆ ಎಲ್ಲ ಜಿಲ್ಲೆಯಲ್ಲಿಯೂ ಶಾಸಕರನ್ನ, ಅವ್ರ ಪಾರ್ಟಿ ಶಾಸಕರು, ಸಚಿವರನ್ನು ಗೌರವ ಮಾಡ್ತಕ್ಕಂಥ ಸಂದರ್ಭ
ಕೊಲೆ ಆಯಿತು. ಅದ್ರ ಬಗ್ಗೆ ಪ್ರತಿಭಟನೆ ಅವ್ರು ಮಾಡಿದ್ದಾರೆ. ಮೊದಲ ನಾನಾ ರೀತಿಯ ಅವರು ಒಂದು ಗಂಗಾಮತ ಸಮಾಜ ಮೇಲೆ ಅನ್ಯಾಯ ಆದಾಗ ಅವ್ರು ಸ್ಟ್ರೈಕ್ ಕೂತು ಕೂಡ ಸರ್ಕಾರಕ್ಕೆ ಗಮನಕ್ಕೆ ತಂದರು. ಅರೆಸ್ಟ್ ಮಾಡಲಿಕ್ಕೆ ಎಷ್ಟು ಸಮಯ ತೊಗೊಂಡ್ರು ನೋಡಿದ್ರಿ. ಯಾರ್ಯಾರು ಶಾಮೀಲಾಗಿದ್ದರು ಅನ್ನೋದ್ರ ಬಗ್ಗೆ ನಿಮ್ಮೆಲ್ಲ ಸುದ್ದಿ ಮಾಧ್ಯಮ ಗೊತ್ತು. ಇಲ್ಲಿ ಒಂದು ರೀತಿ ಒಬ್ಬರಿಗೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಸರ್ಕಾರದಿಂದ ಆಗ್ತಾಯಿದೆ. ಇದು ಆಗಬಾರ್ದು, ಇದು ಒಳ್ಳೆಯದಲ್ಲ. ಬೇಡ, ಸರ್ಕಾರ ಅಂದ ಮೇಲೆ ಎಲ್ಲರಿಗೂ ಸಮಾನವಂತ ಅಧಿಕಾರ ಕೊಡಬೇಕು, ನ್ಯಾಯ ಕೊಡಬೇಕು. ಇಲ್ಲಿ ಸಂಪೂರ್ಣವಾಗಿ ಈ ಸರ್ಕಾರದಲ್ಲಿ ಕಾನೂನು ಹದಗೆಟ್ಟಿದೆ. ಇದೇ ರೀತಿ ಕಾನೂನು ಮುಂದೆ ಅವರು ಜಾಗೃತಿಯಾಗಿ ಇನ್ನೂ 5-6 ಆರೋಪಿಗಳು ಇವತ್ತು ತಪ್ಪಿಸ್ಕೊಂಡಿದ್ದಾರೆ. ಅವ್ರನ್ನೂ ಕೂಡ ಅರೆಸ್ಟ್ ಮಾಡದೇ ಇದ್ದರೆ ಮುಂದೆ ಎಲ್ಲ ಜಿಲ್ಲೆಯಲ್ಲಿಯೂ ಶಾಸಕರನ್ನು, ಅವ್ರ ಪಾರ್ಟಿ ಶಾಸಕರು, ಸಚಿವರನ್ನು ಗೌರವ ಮಾಡ್ತಕ್ಕಂಥ ಸಂದರ್ಭ. ಕಾರ್ಯಕ್ರಮದಲ್ಲಿ ಹೇಳಿದ್ದೇವೆ ಸಿದ್ದರಾಮಯ್ಯವರು, ನಾವು ಮಧು ಬಂಗಾರಪ್ಪ, DK ಶಿವಕುಮಾರ್ ಬೆಂಗಳೂರಲ್ಲಿ ಆದ ಮೊನ್ನೆ ಕಾರ್ಯಕ್ರಮದಲ್ಲಿ ನಾನು ಕೂಡ ಮುಖ್ಯ ಅತಿಥಿಯಾಗಿ ಮಾತನಾಡಿದಾಗ ಕಾಂತರಾಜ್ ವರದಿ ರೆಡಿಯಾಗಿದೆ. ಅಂಕಿಅಂಶಗಳ ಕುಲಶಾಸ್ತ್ರ ಅಧ್ಯಯನ ಆಗಿದೆ. ಕುಲಶಾಸ್ತ್ರ ಅಧ್ಯಯನ ಅಂದರೆ ಜನಸಂಖ್ಯೆ ಅನುಗುಣವಾಗಿ, ಅವ್ರ ಜಾತಿಯ ಅನುಗುಣವಾಗಿ ಸಂಖ್ಯೆ ಕೊಟ್ಟರೆ ರಿಸರ್ವೇಷನ್ ನಾವು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅದು ಕೂಡಲೇ ಬಿಡುಗಡೆ ಮಾಡಬೇಕನ್ನಂತ ಒಂದು ಒತ್ತಡ ಕೂಡ ಮಾಡಿದ್ದೀನಿ. ಈಗ ಯಾರ್ಯಾರು ಲೋಪದೋಷಗಳಿವೆ ಅಂತ ಏನು ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ, ಅದು ನೋಡಿಲ್ಲ. ಸುಮ್ಮನೆ ಅದು ಲೋಪದೋಷ ಇದೆ ಅಂತ ಹೇಳಲ್ಲ. ಕಾಂತರಾಜು ನನಗೆ ಗೊತ್ತಿದೆ. ಹಿಂದೆ ನಾನು ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಇಲಾಖೆ ಸಚಿವರಿದ್ದ ಸಂದರ್ಭ ರವಿ ವರ್ಮ ಅವರನ್ನು ಆ ಆಯೋಗದ ಅಧ್ಯಕ್ಷ ಮಾಡಿದ್ದರು ನಾನು ಇಲಾಖೆ ಸಹ. ಕಾಂತರಾಜ್ ಈಸ್ ದ ಒನ್ ಆಫ್ ದಿ ಡೈರೆಕ್ಟರ್. ಸೊ ಅವರಿಗೆಲ್ಲ ಒಂದು ಕುರುಬ ಸಮಾಜದವನಿದ್ದರೂ ಕೂಡ ಎಲ್ಲ ಹಿಂದುಳಿದ ವರ್ಗದ ಜನರನ್ನು ಭಾಳ ತೋಲನೆ ಮಾಡಿ ನ್ಯಾಯ ಕೊಡ್ತಕ್ಕಂಥ ರೀತಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಬಂದಿದ್ದಾರೆ. ಅದು ವರದಿ ಸರಿ ಇದೆ ಅನ್ನುವಂಥ ಭಾವನೆ ನನಗಿದೆ. ಲೋಪದೋಷ ಏನೇ ಇದ್ರೂ ಕೂಡ ಅದು ನೋಡಿ ಸರಿ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಒಟ್ಟಾರೆ ಕೂಡಲೇ ಬಿಡುಗಡೆ ಆಗುತ್ತೆ. अतराफ टीवी, हर बात सच के साथ।